ವಿಷಕರಿ ಅದು 2022 ಸೆಪ್ಟೆಂಬರ್ 18ನೇ ತಾರೀಕು. ಸ್ಥಳ ಉತ್ತರಾಖಂಡ ರಾಜ್ಯದ ಋಷಿಕೇಶ್. ಇಲ್ಲಿಯ ಹಸಿರು ಕಾಡಿನ ನಡುವೆ ಇದ್ದಂತಹ ಒಂದು ರೆಸಾರ್ಟ್ ನಲ್ಲಿ 25 ವರ್ಷ ವಯಸ್ಸಿನ ಅಭಿನವ್ ಎಂಬ ರೆಸಾರ್ಟ್ ನ ಸರ್ವರ್ ಒಬ್ಬ ಡಿನ್ನರ್ ಟ್ರಾಲಿಯನ್ನ ಯಾವುದೋ ಒಂದು ರೂಮ್ಗೆ ತಳ್ಕೊಂಡು ಹೋಗ್ತಿದ್ದ. ಅವನು ಹಾಗೆ ಹೋಗುವಾಗ ಅಲ್ಲಿಂದ ಯಾವುದೋ ರೂಮ್ ನಿಂದ ಯಾರೋ ಮಹಿಳೆ ಅಸಹಾಯಕಳಾಗಿ ಕಿರಿಚಿದಂತ ಸದ್ದು ಕೇಳ್ಬರುತ್ತೆ. ಆಗ ಗಾಬರಿಯಿಂದ ಸದ್ದು ಕೇಳ್ಬಂದ್ ಕಡೆ ಓಡದಂತ ಆತ ಆ ರೂಮ್ ಡೋರ್ ಅನ್ನ ಅರ್ಧ ತೆಗೆದು ಅಲ್ಲೇನ್ ನಡೀತಿದೆ ಅಂತ ನೋಡಿದ್ದ. ಆಗ ಅಲ್ಲಿ 19 ವರ್ಷ ವಯಸ್ಸಿನ ಅಂಕಿತಾ ಎಂಬ ಅದೇ ಒಂದು ರೆಸಾರ್ಟ್ ನ ರಿಸೆಪ್ಷನಿಸ್ಟ್ ಆಗಿದ್ದಂತ ಯುವತಿಯ ಬಾಯನ್ನ ಬಲವಂತದಿಂದ ಮುಚ್ಚಿದಂತ ಆ 30 ವರ್ಷದ ವ್ಯಕ್ತಿ ಆಕೆ ಫೋನ್ ಅನ್ನ ಕಸಿಯೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದದ್ದು ಈ ಅಭಿನವ್ನ ಗಮನಕ್ಕೆ ಬರುತ್ತೆ. ಇದನ್ನು ನೋಡಿ ಭಯಗೊಂಡಂತ ಅಭಿನವ್ ಅಲ್ಲಿ ಏನು ಕೂಡ ಮಾಡದೆ ದೀರ್ಘವಾಗಿ ಒಂದ್ಸಾರಿ ಉಸಿರನ್ನ ತೆಗೆದುಕೊಂಡು ಆ ರೂಮ್ ಅನ್ನ ಬಿಟ್ಟು ಡಿನ್ನರ್ ಇದ್ದಂತ ಟ್ರಾಲಿಯನ್ನು ತಳ್ತಾ ಮುಂದಕ್ಕೆ ಹೋದ. ಅವನು ಆ ರೂಮ್ ಅನ್ನ ಬಿಟ್ಟು ಸ್ವಲ್ಪ ಮುಂದೆ ಹೋದಾಗ ಆ ರೂಮ್ ನ ಬಾಗಿಲ ಚಿಲ್ಕ ಲಾಕ್ ಆದಂತ ಸದ್ದಾಯ್ತು. ಅದು ಈ ಅಭಿನವನು ಕೇಳಿಸ್ತು. ಆದ್ರೂ ಕೂಡ ಅವನು ಹಿಂದಿರುಗಿ ನೋಡದೆ ಕರ್ತವ್ಯ ನಿರತನಾಗಿ ತಾನು ತಲುಪಬೇಕಿದ್ದಂತ ಇನ್ನೊಂದು ರೂಮ್ ನ ಕಡೆಗೆ ರಭಸವಾಗಿ ನಡೆದು ಹೋಗ್ತಾನೆ. ಹಾಗೆ ಹೋದವನು ಅಲ್ಲಿ ಡಿನ್ನರ್ ಸರ್ವ್ ಮಾಡಿ ಸುಮಾರು 1 ಗಂಟೆ ಸಮಯ ಬಿಟ್ಟು ಅದೇ ರೂಮ್ ಬಳಿಗೆ ಬಂದಿದ್ದ. ಆಗ ಅಲ್ಲಿ ನೋಡಿದಾಗ ಅದೇ ವ್ಯಕ್ತಿ ಆಕೆ ಬಾಯನ್ನ ಮುಚ್ಚಿ ತಾನೇ ಆ ಒಂದು ರೂಮ್ ಡೋರ್ ಅನ್ನು ಕೂಡ ಲಾಕ್ ಮಾಡಿದ್ದ. ಅವನ ತಲೆ ಕೂದಲು ಹಾಗೂ ಡ್ರೆಸ್ ಎಲ್ಲ ಕೂಡ ಅಸ್ತವ್ಯಸ್ತವಾಗಿತ್ತು. ಆದ್ರೆ ಈಗ ರೂಮಿಂದ ಯಾವುದೇ ಯುವತಿಯ ಕೂಗಾಟದ ಸದ್ದು ಕೇಳಬರ್ಲಿಲ್ಲ. ಅಲ್ಲಿ ನೀರವ ಮೌನ ಆವರಿಸಿತ್ತು. ಅಲ್ಲಿ ಈ ಮೊದಲು ತೊಂದರೆಗೆ ಸಿಲುಕಿದಂತ ಅಂಕಿತಾಳ ಸ್ಥಿತಿ ಏನಾಯ್ತು, ಆಕೆ ಎಲ್ಲಿದ್ದಾಳೆ, ಈಗ ಆಕೆ ಸೇಫ್ ಆಗಿದ್ದಾಳ ಇಲ್ವಾ ಎಂಬ ಅನುಮಾನ ಈ ಅಭಿನವ್ಗನು ಬಂತು. ಆದ್ರೆ ಅವನು ಅಲ್ಲೇನು ಕೂಡ ವಿಚಾರಣೆ ಮಾಡದೆ ಸುಮ್ಮನೆ ಆ ಒಂದು ರೂಮನ್ನ ದಾಟಿ ಮುಂದೆ ಹೋಗ್ತಾನೆ. ಈಗ ಆಕೆ ಏನಾದ್ಲು ಎಂಬ ಅನುಮಾನ ನಿಮ್ಮಲ್ಲೂ ಕೂಡ ಬಂದಿರಬಹುದು. ವೀಕ್ಷಕರೇ, ಸುಮಾರು 2 ವರ್ಷಗಳ ಕೆಳಗೆ ಇಡೀ ಉತ್ತರ ಭಾರತವನ್ನೇ ತಲ್ಲಣಗೊಳಿಸಿದಂತ ಈ ಅಂಕಿತಾ ಭಂಡಾರಿ ಎಂಬ ನತದೃಷ್ಟ ಯುವತಿಯ ಭಯಜನಕ ಕೇಸಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ರೋಚಕವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಮೂಲತಃ ಉತ್ತರಾಖಂಡವಳೆ ಆದಂತ ಅಂಕಿತಾ ಇಲ್ಲಿಯ ಶ್ರೀಕೋಟದಲ್ಲಿ 2003 ನವೆಂಬರ್ 11ರಂದು ಜನಿಸ್ತಾಳೆ. ಆಕೆ ಜನಿಸಿದ್ದು ಬಡ ಕುಟುಂಬದಲ್ಲಿ ಆದ್ರೂ ಕೂಡ ಆಕೆಗೆ ಅಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಉತ್ತಮ ಸಂಸ್ಕಾರವನ್ನ ಕಲಿಸಿ ಬೆಳೆಸಲಾಗಿತ್ತು. ಅಂಕಿತಾ ಕೂಡ ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ಕುಟುಂಬಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ನೆರವಾಗ್ತಿದ್ಲು. ಆದ್ರಿಂದಲೇ ಮುಂದೆ ಅಂಕಿತಾ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನು ಕೂಡ ಚೂಸ್ ಮಾಡ್ತಾಳೆ. ಹೀಗಿರುವಾಗ ಆಕೆಯ ತಂದೆ ಕೆಲಸ ಬಿಡುವಂತ ಪರಿಸ್ಥಿತಿಯಲ್ಲಿ ಎದುರಾಗುತ್ತೆ. ಇದು ಅವ್ರಿಗೆ ಬಹುದೊಡ್ಡ ಆಘಾತ ಆಗಿತ್ತು. ಕಾರಣ ಇವರ ಮನೆಯ ಎಲ್ಲಾ ಜವಾಬ್ದಾರಿ ಕೂಡ ಇದ್ದದ್ದು ಇವ್ರ ತಂದೆ ಮೇಲೇನೆ. ಹಾಗಾಗಿ ಈಗ ಮನೆ ಬಾಡಿಗೆ, ರೇಷನ್, ಶಿಕ್ಷಣ ಹೀಗೆ ಇತರ ಖರ್ಚು ನಿಭಾಯಿಸೋದಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಅಂಕಿತಾ ಸ್ಟಡೀಸ್ ಅನ್ನ ಬಿಟ್ಟು ತನ್ನ ಕೆಲಸಕ್ಕೆ ಸೇರುವಂತ ನಿರ್ಧಾರವನ್ನ ಮಾಡ್ತಾಳೆ. ಆಗ್ಲೇ ಈಕೆ ಇಲ್ಲಿಯ ರೆಸಾರ್ಟ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿದ್ದು. ಈ ಒಂದು ರೆಸಾರ್ಟ್ಗೆ ಫೀಮೇಲ್ ಸ್ಟಾಫ್ ಬೇಕು ಅಂತ ಪೇಪರ್ ನಲ್ಲಿ ಬಂದಿದ್ದಂತ ಆಡ್ ಅನ್ನ ಗಮನಿಸಿದಂತ ಅಂಕಿತಾ ಕೂಡಲೇ ಅಲ್ಲಿ ಬಂದು ಕೆಲಸಕ್ಕೆ ಜಾಯ್ನ್ ಆಗಿದ್ಲು. ಕೆಲಸ ಸಿಗುವಂತ ಕೆಲವೇ ದಿನಗಳ ಮುಂಚೆ ಮೊದಲು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿದಂತ ಅಂಕಿತಾ ಅಲ್ಲಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಿಪೇರ್ ಆಗಿನೇ ಕೆಲಸದ ಇಂಟರ್ವ್ಯೂಗೆ ಬಂದಿದ್ಲು. ಅವಳ ತರನೇ ಅವತ್ತು ಅಲ್ಲಿಗೆ ಇತರ ಇನ್ನೊಂದಷ್ಟು ಜನ ಸಂದರ್ಶನಕ್ಕೆ ಬಂದಿದ್ರು. ಈ ಒಂದು ಕೆಲಸ ತನಗೆ ಸಿಗುತ್ತೋ ಇಲ್ವೋ ಅಂತ ಭಾವಿಸಿ ಹೆದರದಂತ ಅಂಕಿತಾ ಕೊನೆಗೂ ಆ ಒಂದು ಕೆಲಸವನ್ನ ದಕ್ಕಿಸ್ಕೊಂಡಿದ್ಲು. ಆದ್ರೆ ಆ ಒಂದು ಕೆಲಸದ ಜಾಗದಿಂದ ಆಕೆಯ ಮನೆ ಸುಮಾರು 100 ಕಿಲೋಮೀಟರ್ ದೂರ ಇರೋದ್ರಿಂದ ದಿನವೂ ಕೂಡ ಅಷ್ಟು ದೂರ ಅಪ್ ಅಂಡ್ ಡೌನ್ ಮಾಡೋದು ಆಕೆಗೆ ಕಷ್ಟ ಅಂತ ಆಕೆ ಅಲ್ಲಿಯೇ ಒಂದು ರೂಮ್ ಅನ್ನ ಮಾಡ್ಕೊಂಡಿದ್ಲು. ಈ ಒಂದು ಕೆಲಸದ ಅಗತ್ಯ ಆಕೆಗೆ ಬಹಳ ಇತ್ತು. ಒಳ್ಳೆ ಸಂಬಳ ಬೇರೆ, ಇದರಿಂದ ಮನೆಗೆ ನೆರವು ಕೂಡ ಸಿಗುತ್ತೆ ಅಂತ ಇದಕ್ಕೆ ಆಕೆ ಪೋಷಕರು ಕೂಡ ಒಪ್ಪಿ ಋಷಿಕೇಶ್ಗೆ ಅವಳನ್ನ ಕಳಿಸ್ಕೊಟ್ಟಿದ್ರು. ಈ ರೀತಿ ಆಕೆ ಇಲ್ಲಿಗೆ ಬಂದಂತ ಒಂದೇ ತಿಂಗಳಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿತ್ತು. ದಿನ ರಾತ್ರಿ ಊಟದ ಸಮಯದಲ್ಲಿ ಅಂಕಿತಾ ತನ್ನ ಪೋಷಕರಿಗೆ ಕರೆ ಮಾಡಿ ಮಾತಾಡ್ತಿದ್ಲು. ಆದ್ರೆ ಘಟನೆ ನಡೆದಂತ ದಿನ ಅಂಕಿತಾಳಿಂದ ಅವತ್ತು ಯಾವುದೇ ಕರೆ ಬರ್ಲಿಲ್ಲ. ಏನೋ ಬಿಸಿ ಇರಬೇಕು ಅಂತ ಅವರು ಕೂಡ ಸುಮ್ಮನಾದ್ರು. ಆಮೇಲೆ ನಂತರ ಅವರೇ ಕರೆ ಮಾಡಿದ್ರು. ಆದ್ರೆ ಆಕೆಯ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆಕೆಯ ನಂಬರ್ಗೆ ಪದೇ ಪದೇ ಕರೆ ಮಾಡಿ ಸಾಕಾಗಿ ಕೊನೆಗೆ ಆ ರೆಸಾರ್ಟ್ ನ ಮ್ಯಾನೇಜರ್ಗೂ ಕೂಡ ಕರೆ ಮಾಡಿ ವಿಚಾರಿಸ್ತಾರೆ. ಸರಿ, ಅಂಕಿತಾಗೆ ಕರೆ ಮಾಡಿ ನಾನೇ ತಿಳಿಸ್ತೀನಿ ಅಂತ ಹೇಳಿ ಕಾಲನ್ನ ಕಟ್ ಮಾಡಿ ಅಂಕಿತಾಗೆ ಕರೆ ಮಾಡ್ತಾರೆ. ಆದ್ರೆ ಅವ್ರಿಗೂ ಕೂಡ ಆಕೆಯ ನಂಬರ್ ಸಕ್ರಿಯವಾಗಿಲ್ಲ ಅಂತ ರಿಪ್ಲೈ ಬರುತ್ತೆ. ಅಂಕಿತಾಳ ಪೋಷಕರಿಗೆ ನಿಧಾನವಾಗಿ ನಡುಕ ಶುರುವಾಗಿತ್ತು. ಈ ಬಗ್ಗೆ ಆತಂಕದಿಂದ ಅವರು ಅಂಕಿತಾಳ ಗೆಳೆಯ ಪುಷಾಪ್ಗೆ ಕರೆ ಮಾಡ್ತಾರೆ. ಆಗ ಅವನು ಕೂಡ ಅಂಕಿತಾಗೆ ಕರೆ ಮಾಡಿ ನಾನು ಹೇಳ್ತೀನಿ ರೀ ಅಂತ ಅವಳ ಫೋನ್ ನಂಬರ್ಗೆ ಕರೆ ಮಾಡ್ತಾನೆ. ಅವನಿಗೂ ಅಲ್ಲಿಂದ ರೆಸ್ಪಾನ್ಸ್ ಸಿಗೋದಿಲ್ಲ. ಇದರಿಂದ ಇನ್ನಷ್ಟು ಗಾಬರಿಗೆ ಈಡಾದಂತ ಅವರ ತಂದೆ ತಾಯಿ ಅದೇನಾಗಿದೆ ಅಂತ ಹೋಗಿ ನೋಡ್ಬರೋದಿಕ್ಕೆ ನಿರ್ಧರಿಸ್ತಾರೆ. ಆದ್ರೆ ಅಷ್ಟೊತ್ತಲ್ಲಿ ಅಲ್ಲಿಂದ ಋಷಿಕೇಶ್ಗೆ ಬಸ್ ಇಲ್ವಾದ್ರಿಂದ ಬೆಳಗ್ಗೆವರೆಗೂ ಕಾದು ಮೊದಲ ಬಸ್ ಅನ್ನ ಕ್ಯಾಚ್ ಮಾಡಿ ಹೊರಡ್ತಾರೆ. ನಂತರ ಹೋಟೆಲ್ ಬಳಿ ಬಂದಾಗ ಅಲ್ಲಿ ರೂಮಲ್ಲಿ ಅಂಕಿತಾ ಇರೋದಿಲ್ಲ. ಇದನ್ನ ಗಮನಿಸಿದಂತ ಅವ್ರಿಗೆ ಭಯ ಆಗುತ್ತೆ. ಈ ಬಗ್ಗೆ ಮ್ಯಾನೇಜರ್ಗೆ ಕರೆ ಮಾಡಿ ಕೇಳಿದಾಗ ಅವರು ಆಕೆ ಅಲ್ಲಿಲ್ಲ, ಆಕೆಗೆ ಸುಸ್ತಾಗಿ ಹುಷಾರಿಲ್ಲಿರೋ ಕಾರಣ ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಯಾಕೆ, ಅಂಕಿತಾಗೆ ಏನಾಯ್ತು, ಈಗ ಆಕೆ ಹೇಗಿದ್ದಾಳೆ ಅಂತ ಕೇಳಿದಾಗ ಏನೂ ಗೊತ್ತಿಲ್ಲ, ಮೂರ್ಛೆ ಹೋಗಿ ಬಿದ್ದಿದ್ಲು, ಹಾಗಾಗಿ ಕರೆ ತಂದಿವಿ ಅಷ್ಟೇ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಈಗ ಅಂಕಿತಾಳ ಪೋಷಕರು ಇದೇ ಒಂದು ವಿಷಯವನ್ನ ಆಕೆ ಸ್ನೇಹಿತ ಪುಷಾಪ್ಗೆ ಹೇಳಿದಾಗ ಅವನು ಹೌದಾ ಇರಿ ಅವ್ರಿಗೆ ನಾನೇ ಕರೆ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಕರೆ ಮಾಡಿದ್ದ. ಆಗ ಆ ರೆಸಾರ್ಟ್ ನ ಮ್ಯಾನೇಜರ್ ಸೌರವ್
ಕರೆಯನ್ನ ರಿಸೀವ್ ಮಾಡಿ ಅವಳು ಇಲ್ಲಿಲ್ಲ, ಎಲ್ಲೋ ಮಿಸ್ ಆಗಿದ್ದಾಳೆ ಅಂತ ಅವನಿಗೆ ಹೇಳಿದ್ದ. ಇದರಿಂದ ಅಚ್ಚರಿ ಪಡುವಂತ ಪುಷಾಪ್, ಅರೆ ನೀವೇ ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಂತ ಹೇಳಿದ್ರಂತೆ ಅಂತ ಕೇಳಿದಾಗ, ಹೌದು, ಮೂರ್ಛೆ ಹೋಗಿದ್ದ ಅವಳನ್ನ ಆಸ್ಪತ್ರೆಗೆ ಕರೆತರುವಾಗ ದಾರಿ ಮಧ್ಯೆ ಆಕೆಗೆ ಪ್ರಜ್ಞೆ ಬಂತು. ನಂತರ ಆಕೆ ಹುಚ್ಚಿಯ ತರ ಎದ್ದು ಏನನ್ನು ನೋಡಿ ಭಯಪಟ್ಟವಳ ಹಾಗೆ ಕಾರಿಂದ ಇಳಿದು ಎಲ್ಲಿಗೋ ಓಡ್ ಹೋದ್ಲು. ನಾವೆಷ್ಟೇ ತಡೆದ್ರು ಕೂಡ ಆಕೆ ನಿಲ್ಲೇ ಇಲ್ಲ. ನಾವು ಈಗ ಅವಳನ್ನೇ ಹುಡುಕ್ತಾ ಇದೀವಿ ಅಂತ ಹೇಳಿದ್ರು. ಯಾಕೋ ಈ ಪುಷಾಪ್ಗೆ ಇವ್ರು ಹೇಳ್ತಿರೋದ್ರ ಮೇಲೆ ಸಡನ್ ಆಗಿ ನಂಬಿಕೆ ಬರ್ಲಿಲ್ಲ. ಹೌದಾ, ಹಾಗಾದ್ರೆ ಆಕೆ ಫೋನ್ ಯಾಕೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಕೇಳಿದಾಗ, ಆ ಮೊಬೈಲ್ ರಾತ್ರಿ ಚಾರ್ಜ್ ಹಾಕ್ತಾ ಇರೋದ್ರಿಂದ ಹಾಗೆ ಸ್ವಿಚ್ ಆಫ್ ಆಗಿದೆ. ಈಗ ಆ ಒಂದು ಫೋನ್ ನಮ್ಮ ಬಳಿನೇ ಇದೆ ಅಂತ ಹೇಳಿದ್ರು. ಇಷ್ಟು ಹೇಳಿ ಕರೆಯನ್ನ ಕಟ್ ಮಾಡದಂತ ಅವ್ರ ಮೇಲೆ ಅವನಿಗೆ ಡೌಟ್ ಶುರುವಾಗುತ್ತೆ. ಅವನು ಅಂಕಿತಾಳ ಪೋಷಕರಿಗೆ ಕರೆ ಮಾಡಿ ಇದೇ ವಿಷಯವನ್ನು ತಿಳಿಸಿದಾಗ ಅವರು ಕೂಡ ಈ ಬಗ್ಗೆ ಚಿಂತಿತರಾಗ್ತಾರೆ. ನಂತರ ಎಷ್ಟೋ ಸಮಯ ಆದ್ಮೇಲೆ ಆ ಮ್ಯಾನೇಜರ್ ಆ ರೆಸಾರ್ಟ್ಗೆ ಬರ್ತಾರೆ. ಆಗ ಅವರನ್ನ ಈ ಬಗ್ಗೆ ಕೇಳಿದಾಗ ಅವರು ಪುಷಾಪ್ಗೆ ತಿಳಿಸಿದ್ದನ್ನೇ ಇವ್ರಿಗೂ ತಿಳಿಸಿ, ಏನು ಹೆದರಬೇಡಿ, ಆಕೆ ಎಲ್ಲೂ ಹೋಗಿರಲ್ಲ, ಇಷ್ಟಲ್ಲೇ ಸಿಗ್ತಾಳೆ ಅಂತ ಧೈರ್ಯವನ್ನ ತುಂಬಿದ್ದ. ಯಾಕೋ ಅವ್ರ ಮಾತಿನ ಮೇಲೆ ನಂಬಿಕೆ ಬಾರದಂತ ಇವರು ಈ ಬಗ್ಗೆ ಪೊಲೀಸ್ ಬಳಿ ಹೋಗಿ ಒಂದು ದೂರನ್ನು ಕೂಡ ಸಲ್ಲಿಸ್ತಾರೆ. ಆದ್ರೆ ನಮ್ಮಲ್ಲಿ ಇಂಥ ದೂರುಗಳನ್ನ ಪೊಲೀಸರು ಮೊದಲು ಯಾವ ತರ ಅಲಕ್ಷ್ಯ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತಿದೆ. ವಿದೇಶಗಳಲ್ಲಿ ಏನಾದ್ರೂ ಇಂಥ ದೂರು ಬಂದ್ರೆ ತಕ್ಷಣ ಅಲರ್ಟ್ ಆದಂತ ಅವರು ದೂರು ಬಂದಂತ ಮೊದಲ ಆ 1 ಗಂಟೆ ಸಮಯದ ಗೋಲ್ಡನ್ ಸಮಯ ಇದೆಯಲ್ಲ, ಅಷ್ಟರೊಳಗೆ ಪೊಲೀಸರು ನಾಪತ್ತೆಯಾದವರನ್ನ ಹುಡುಕಿ ರಕ್ಷಿಸ್ತಾರೆ. ಆದ್ರೆ ಇಲ್ಲಿ ಇವರು ಹುಡುಕೊಡೋದಿರ್ಲಿ, ಎಫ್ಐಆರ್ ಕೂಡ ಸರಿಯಾಗಿ ಹಾಕಲ್ಲ. ಅಂಕಿತಾಳ ಮಿಸ್ಸಿಂಗ್ ದೂರು ಕೂಡ ಅಲ್ಲಿ ಎಫ್ಐಆರ್ಗೆ ಒಳಗಾಗಲೇ ಇಲ್ಲ. ಇದರಿಂದ ಕೋಪಗೊಂಡಂತ ಅಂಕಿತಾಳ ತಂದೆ ಪುಷಾಪ್ ಹಾಗೂ ಇತರರನ್ನ ಕಲೆ ಹಾಕಿ ಉತ್ತರಾಖಂಡದ ಡಿಜಿಪಿ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ಈಗ ಇದು ಅಲ್ಲಿಯ ಮಾಧ್ಯಮದವರ ಗಮನಕ್ಕೂ ಬಂದು ಈ ಸುದ್ದಿ ಎಲ್ಲ ಕಡೆ ವೈರಲ್ ಆಗುತ್ತೆ. ಆಗ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಶುರು ಮಾಡ್ತಾರೆ. ಸೆಪ್ಟೆಂಬರ್ 23ರಂದು ರೆಸಾರ್ಟ್ನ ಪಕ್ಕದ ಜಾಗವನ್ನ ಬುಲ್ಡೋಸರ್ನ ಮೂಲಕ ತೆರವುಗೊಳಿಸಿ ಅದರ ಒಂದು ರೂಮ್ ಅನ್ನ ಏನೋ ಆಲ್ಟರೇಷನ್ ಇದೆ ಅಂತ ಕೆಡವಲಾಗುತ್ತೆ. ಇದು ಸಾಕ್ಷಿ ನಾಶ ಅಂತ ದೂರು ದಾಖಲಾಗಿ ಆ ಬುಲ್ಡೋಜರ್ನ ಚಾಲಕ ದೀಪಕ್ನ ಅರೆಸ್ಟ್ ಮಾಡಿದಾಗ ಅವನು, ನಾನು MLA ರೇಣುರವರ ಆದೇಶದಂತೆ ಈ ಒಂದು ಕೆಲಸಕ್ಕೆ ಬಂದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆಗ ಆ ರೇಣು ಯಾರು ಅಂತ ನೋಡಿದ್ರೆ ಅವರು ಆ ಏರಿಯಾದ ಹಾಲಿ ಬಿಜೆಪಿ MLA ಅಂತ ಗೊತ್ತಾಗುತ್ತೆ. ಆಗ ಇದೇ ಸೂಕ್ತ ಸಮಯ ಅಂತ ಅಲ್ಲಿಯ ಪ್ರತಿಪಕ್ಷ ಆದಂತ ಕಾಂಗ್ರೆಸ್ ಇವರನ್ನ ಈಗಿಂದೀಗಲೇ ಬಂಧಿಸಿ ಅಂತ ಒತ್ತಡವನ್ನ ತರುತ್ತೆ. ಹಾಗೂ ಹೀಗೂ ಇದು ಅಲ್ಲಿಯ CM ವರ್ಗೂ ಹೋದಾಗ ಯಾವುದೇ ಕಾರಣಕ್ಕೂ ಇದು ರಾಜಕೀಯದ ಜೊತೆ ಬೆಸಿಬಾರದು, ಆ ರೀತಿ ಇದನ್ನ ತನಿಖೆ ಮಾಡಿ ಅಂತ ಅಲ್ಲಿಯ CM ಪುಷ್ಕರ್ಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಈ ಒಂದು ಕೇಸಲ್ಲಿ ಯಾವುದೇ ರಾಜಕೀಯ ಪಕ್ಷ ಭಾಗಿಯಾಗಬಾರದು ಅಂತ CM ಹೇಳಿದ್ರಿಂದ ಅವರೆಲ್ಲರನ್ನೂ ಕೂಡ ಇದರಿಂದ ದೂರ ಇಟ್ಟು ಈ ಒಂದು ಕೇಸಿನ ತನಿಖೆಯನ್ನ ಪೊಲೀಸ್ ಸ್ವತಂತ್ರವಾಗಿ ನಡೆಸೋದಕ್ಕೆ ಮುಂದಾಗುತ್ತೆ. ಪೊಲೀಸ್ ಮೊದಲು ಮಾಡದಂತ ಕೆಲಸ ಅಂದ್ರೆ ಈ ಒಂದು ರೆಸಾರ್ಟ್ಗೆ ಸೀಲ್ ಹಾಕಿ ಅದನ್ನ ಕೇಸ್ ಮುಗಿಯೋವರೆಗೂ ಲಾಕ್ ಮಾಡಿದ್ದು. ಅಷ್ಟರಲ್ಲಿ ಅಲ್ಲಿಯ ಚಿಲ್ಲಾ ನದಿಯಲ್ಲಿ ಯಾವುದೋ ಅಪರಿಚಿತ ಶವ ತೇಲ್ತಿರೋ ಬಗ್ಗೆ ಸೆಪ್ಟೆಂಬರ್ 24ರಂದು ಪೊಲೀಸ್ಗೆ ಸುದ್ದಿ ಬಂದಾಗ ಅವರು ತಕ್ಷಣ ಅಲ್ಲಿಗೆ ಹೋಗಿ ಆ ಬಾಡಿಯನ್ನ ತೆಗೆದು ತನಿಖೆಯನ್ನ ಮಾಡ್ತಾರೆ. ಆಗ ಆ ತನಿಖೆಯ ವರದಿಗಳು ಅದು ಅಂಕಿತಾಳದೆ ಅಂತ ತಿಳಿಸುತ್ತೆ. ಮೇಲ್ನೋಟಕ್ಕೆ ಗುರುತು ಸಿಗದ ಹಾಗೆ ಊದ್ಕೊಂಡು ವಿಕಾರ ರೂಪವನ್ನು ಪಡೆದಿದಂತ ಅದನ್ನ ವಶಕ್ಕೆ ಪಡೆದು ನೀರಲ್ಲಿ ಮುಳುಗಿ ಈಕೆ ಸಾವು ಸಂಭವಿಸಿದೆ ಅಂತ ಆಕೆ ಸಾವಿನ ಕಾರಣದ ವರದಿಯನ್ನ ಅವರು ಬರೆದಿದ್ರು. ಆದ್ರೆ ಹಾಗೆ ನೀರಲ್ಲಿ ಮುಳುಗುವಂತ ಮೊದಲು ಅಂಕಿತಾಳಿಗೆ ವಿಚಿತ್ರ ಹಿಂಸೆಯನ್ನ ಕೊಟ್ಟು ಆಕೆ ಮೇಲೆ ಬಲವಂತದ ಅತ್ಯಾಚಾರ ಕೂಡ ಆಗಿದೆ ಅಂತ ಆ ವರದಿ ದೃಢೀಕರಿಸಿತ್ತು. ಹಾಗಾದ್ರೆ ಆ ಅಂಕಿತಾಳನ ಕೊಂದಂತ ಆ ದುರುಳರು ಯಾರು? ಅವರು ಆ ರೀತಿ ಮಾಡಿದ್ಯಾಕೆ? ಇಷ್ಟು ಭೀಕರವಾಗಿ ಅನ್ಯಾಯವಾಗಿ ಆಕೆಯನ್ನ ಬಲಿ ಪಡೆದಂತ ಆ ದುಷ್ಟರ ಬಗ್ಗೆ ಜನ ಆಕ್ರೋಶಭರಿತರಾದ್ರು. ಇದು ರಾಜ್ಯಾದ್ಯಂತ ಒಂದು ಸೆನ್ಸೇಷನಲ್ ಸುದ್ದಿಯಾಗಿ ಹೊರಹೊಮ್ಮಿತು. ಇದನ್ನ ವಿಚಾರಣೆ ಮಾಡಿದಾಗ ಅವತ್ತು ಅಂಕಿತಾಳನ್ನ ಅತ್ಯಂತ ದೀನಾವಸ್ಥೆಯಲ್ಲಿ ನೋಡಿದಂತ ಮೊದಲ ಸಾಕ್ಷಿ ಅಭಿನವ್ ತನಗೆ ಗೊತ್ತಿದ್ದನ್ನ ಆ ಪೊಲೀಸ್ಗೆ ತಿಳಿಸ್ತಾನೆ. ಅವತ್ತು ಆಕೆ ಬಾಯಿ ಮುಚ್ಚಿ ಅವಳ ಮೊಬೈಲ್ ಕಸಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಬೇರೆ ಯಾರು ಅಲ್ಲ, ಅದೇ ರೆಸಾರ್ಟ್ನ ಮಾಲೀಕನಾದಂತ ಪುಳಕಿತ್. ಅವತ್ತು ಈ ಪುಳಕಿತ್, ಪುಷ್ಕರ್ ಹಾಗೂ ಇನ್ನೊಬ್ಬ ವ್ಯಕ್ತಿ ಸೇರಿ ಆಕೆಗೆ ತೊಂದರೆ ಕೊಟ್ಟಿದ್ದು ಗೊತ್ತಾಗುತ್ತೆ. ಆ ಮೂವರನ್ನು ಕೂಡ ಬಂಧಿಸಿ ವಿಚಾರಿಸಿದಾಗ ಈ ಬಗ್ಗೆ ಅವರು ಬಾಯ್ಬಿಟ್ಟಿದ್ದು ಇಷ್ಟು. ಅವತ್ತು ಅಂಕಿತಾಳ ಇಂಟರ್ವ್ಯೂ ಮಾಡದಂತ ಅವರು ಅರ್ಜಿಯಲ್ಲಿ ಆಕೆಯ ಫೋಟೋ ನೋಡಿ ಅವಳು ನೋಡೋದಕ್ಕೆ ಸುಂದರವಾಗಿದ್ದಾಳೆ ಅಂತಲೇ ಆಕೆಯನ್ನ ಈ ಒಂದು ಕೆಲಸಕ್ಕೆ ಅವರು ಸೇರಿಸಿಕೊಂಡಿದ್ದು. ಒಂದು ಸಲ ಈ ರೆಸಾರ್ಟ್ನ ಮಾಲೀಕ ಪುಳಕಿತ್ ತಾನೇ ಇದ್ದಂತ ರೂಮ್ಗೆ ಡಿನ್ನರ್ ಅನ್ನ ಆರ್ಡರ್ ಮಾಡಿ ಅದನ್ನ ಇವಳಿಂದಲೇ ತರಿಸ್ಕೊಂಡಿದ್ದ. ಅವತ್ತು ಈತ ಈ ಅಂಕಿತಾಳ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ತಿಳಿದು, ನೋಡು, ನೀನಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿನ್ನ ಕುಟುಂಬವನ್ನ ಚೆನ್ನಾಗಿ ಸಾಕಬಹುದು, ಕೆಲಸದ ಮೇಲೆ ಶ್ರದ್ಧೆ ಇರ್ಲಿ ಅಂತ ಆತ ಒಳ್ಳೆ ಮಾತುಗಳನ್ನೇ ಮೊದಲು ಮಾತಾಡಿ ಆಕೆಗೆ ಸಲಹೆಯನ್ನ ಕೊಟ್ಟಿದ್ದ. ಆದ್ರೆ ಇದಾಗಿ 1 ವಾರದ ಬಳಿಕ ಆ ಮ್ಯಾನೇಜರ್ ಅಂಕಿತಾಳನ್ನ ಕರೆಸ್ಕೊಂಡು, ನೋಡು, ಎಷ್ಟು ದಿನ ಅಂತ ಈ ತರ ಕಷ್ಟಪಡ್ತೀಯ, ನೀನಿಲ್ಲಿ ಸುಲಭವಾಗಿ ಮೇಲ್ ಬರ್ಬೇಕು ಅಂದ್ರೆ ಒಂದು ಮಾರ್ಗ ಇದೆ ಅಂತ ಹೇಳಿದ್ದ. ಇದರಿಂದ ಅಚ್ಚರಿ ಪಡುವಂತ ಅಂಕಿತಾ ಅದ್ಯಾವ ಮಾರ್ಗ ಅಂತ ಕೇಳಿದ್ಲು. ಆಗ ಆತ, ನೋಡಮ್ಮ, ಇಲ್ಲಿ ಸಾಕಷ್ಟು ಜನ VIP ನಮ್ಮ ಭೇಟಿಗೆ ಬರ್ತಾರೆ, ನೀನು ಅವರಿಗೆ ಬೇಕಾದ ಹಾಗೆ ಸರ್ವಿಸ್ ಕೊಟ್ರೆ 1 ತಿಂಗಳ ಗಳಿಕೆ ನಿನ್ಗೆ ಒಂದೇ ದಿನ ಸಿಗುತ್ತೆ ಅಂತ ಹೇಳಿದ್ದ. ಇದನ್ನ ಕೇಳದಂತ ಅಂಕಿತಾ ಶಾಕ್ಗೆ ಗುರಿಯಾಗಿದ್ಲು.
ಏಕೆಂದ್ರೆ ಆತ ತಿಳಿದಂತೆ ಅನೈತಿಕ ಮನೋಭಾವದ ಯುವತಿಯಾಗಿರ್ಲಿಲ್ಲ. ನನಗೆ ಇದೆಲ್ಲ ಹಿಡಿಸೋಲ್ಲ, ಇನ್ಮೇಲೆ ನನ್ನ ಹತ್ರ ಈ ರೀತಿ ಮಾತನಾಡಬೇಡಿ ಅಂತ ಆಕೆ ಹೇಳಿ ಹೊರಟಿದ್ಲು. ಆತ ಎಷ್ಟೆಷ್ಟೋ ತಿಳಿ ಹೇಳಿ ಈ ಬಗ್ಗೆ ಆಕೆಯನ್ನ ಬ್ರೈನ್ ವಾಶ್ ಮಾಡೋದಕ್ಕೆ ನೋಡಿದ್ರು ಕೂಡ ಪ್ರಾಮಾಣಿಕ ಮನಸ್ಸಿನೊಳಾದಂತ ಅಂಕಿತಾ, ನೋಡಿ ಸರ್, ನೀವೆಷ್ಟು ಹೇಳಿದ್ರು ಕೂಡ ಅಷ್ಟೇ, ಇನ್ಮೇಲೆ ನೀವು ಈ ತರ ನನ್ನ ಜೊತೆ ಮಾತನಾಡಿದ್ರೆ ಇದನ್ನ ನನ್ನ ಮನೆಯವರಿಗೆ ತಿಳಿಸಬೇಕಾಗುತ್ತೆ ಅಂತ ಆಕೆ ಹೇಳಿದ್ಲು. ಆಗ ಈ ಮ್ಯಾನೇಜರ್ ಆ ರೆಸಾರ್ಟ್ ನ ಓನರ್ ಬಳಿ ಹೋಗಿ ಆಕೆ ನಮ್ ದಾರಿಗೆ ಬರ್ತಿಲ್ಲ ಅಂತ ತಿಳಿಸಿದ್ದ. ಆಗ ಆ ಮಾಲೀಕ ಒಂದಿನ ಅಂಕಿತಾ ಇದ್ದಂತ ಸ್ಥಳಕ್ಕೆ ಬಂದು, ನೋಡು, ನೀನಿದಕ್ಕೆ ಒಪ್ಲೇಬೇಕು, ಇದರಿಂದ ನಿನ್ನ ದಾರಿಗಳೆರಡೂ ಕೂಡ ಸರಿ ಹೋಗುತ್ತೆ. ಇಲ್ಲಿ ಈ ತರನೇ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ, ಉದ್ಧಾರ ಆಗುವ ಬಗ್ಗೆ ಹೇಳಿದ್ರೆ ನಿನ್ಗ್ಯಾಕೆ ಇದು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದ. ಆಗ ಅಂಕಿತಾ, ನೋಡಿ ಸರ್, ನಾನು ನ್ಯಾಯ ಹಾಗೂ ಪ್ರಾಮಾಣಿಕ ದಾರಿಯಲ್ಲಿ ಕಷ್ಟಪಟ್ಟು ಶ್ರಮವನ್ನು ವಹಿಸಿ ನಿಷ್ಠೆಯಿಂದ 100 ರೂಪಾಯಿನ ಗಳಿಸೋದಕ್ಕೆ ಇಷ್ಟಪಡ್ತೀನಿ ವಿನಃ ಅಡ್ಡ ದಾರಿ ಹಿಡಿದು ಅದರಿಂದ ಕೋಟಿ ರೂಪಾಯಿ ಹಣ ಬಂದ್ರೂ ಕೂಡ ನನಗೆ ಬೇಕಿಲ್ಲ. ದಯವಿಟ್ಟು ನನ್ನ ಕೆಲಸವನ್ನ ನನಗೆ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಬಿಡಿ ಅಂತ ಹೇಳಿದ್ಲು. ಇದರಿಂದ ಕೋಪಗೊಂಡಂತ ಅವರು, ನೋಡು, ನೀನು ನಾವು ಹೇಳದಂತೆ ಕೇಳದೆ ಹೋದ್ರೆ ನಿನ್ನನ್ನ ಇಲ್ಲೇ ಕೊಂದು ಹೂತಾಕ್ತೀವಿ ಅಂತ ಧಮಕಿ ಹಾಕ್ತಾರೆ. ಆಗ ಈ ಅಂಕಿತಾ, ನಾನು ಸತ್ರು ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ, ನನ್ಗೆ ಈ ಕೆಲ್ಸನೂ ಬೇಡ, ಏನು ಬೇಡ, ನಿಮ್ಮ ಸಹವಾಸನೆ ಬೇಡ ಅಂತ ಹೇಳಿ ಪಕ್ಕದ ಟೇಬಲ್ ಮೇಲಿದ್ದಂತ ಮೊಬೈಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋದಾಗ ಅದನ್ನ ತಡೆದಂತ ಮ್ಯಾನೇಜರ್ ಹಾಗೂ ಆಕೆಯ ಓನರ್ ಅವಳನ್ನ ಬಲವಂತದಿಂದ ಹಿಡಿದು ಏಕಾಏಕಿ ಹೊಡಿತಾರೆ. ಹೀಗೆಲ್ಲ ಮಾಡಿದ್ರೆ ಪೊಲೀಸ್ಗೆ ದೂರನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ನಮ್ಮ ಮೇಲೆನೆ ಪೊಲೀಸ್ ದೂರು ಕೊಡ್ತೀಯ ಅಂತ ಇನ್ನೂ ಜೋರಾಗಿ ಹಲ್ಲೆಯನ್ನ ಮಾಡಿದ್ರು. ಆಗ ಆ ಮಾಲೀಕ ಬಾಗ್ಲನ್ನ ಹಾಕರು, ಇವಳು ಕಥೆನ ನಾನ್ ನೋಡ್ಕೊಂತೀನಿ ಅಂತ ಮ್ಯಾನೇಜರ್ಗೆ ಹೇಳಿ ಅವಳ ಮೇಲೆ ಬಲವಂತದಿಂದ ಅತ್ಯಾಚಾರವನ್ನ ಮಾಡಿದ್ದ. ಅವನಾದ್ಮೇಲೆ ಆ ಇಬ್ರು ಮ್ಯಾನೇಜರ್ಗಳು ಕೂಡ ಅವಳನ್ನ ಕೆಡಿಸಿದ್ರು. ಹೀಗೆ ಬಿಟ್ರೆ ಅಪಾಯ ಅಂತ ಇವಳನ್ನ ಕೊಂದಾಕಿ ಎಲ್ಲಾದ್ರೂ ಎಸ್ತು ಬರೋಣ ಅಂತ ಅವಳನ್ನ ಇನ್ನಷ್ಟು ಹೊಡೆದು ಸುಸ್ತು ಮಾಡ್ತಾರೆ. ಆಗ ನೋವಿಗೆ ಎಚ್ಚರ ತಪ್ಪಂತ ಅಂಕಿತಾಳನ್ನ ಅವಳಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ತೀವಿ ಅಂತ ತಿಳಿಸಿ ಕಾರಲ್ಲಿ ಕೂರಿಸ್ಕೊಂಡು ನದಿಯ ಕಡೆ ಕಾರನ್ನ ಚಲಾಯಿಸ್ತಾರೆ. ನದಿಯ ಬಳಿ ಬಂದವರೇ ಅಲ್ಲೂ ಕೂಡ ಇನ್ನೊಮ್ಮೆ ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿ ನದಿಗೆ ಎಸ್ತಿದ್ರು. ಪಾಪ ಅಲ್ಲಿ ಅಂಕಿತಾ ನನ್ನನ್ನ ಉಳಿಸಿ ಅಂತ ಎಷ್ಟೆಷ್ಟೋ ಬಗೆಯಲ್ಲಿ ಬೇಡ್ಕೊಂಡಿದ್ಲು. ಆದ್ರೆ ಅವ್ರಿಗೆ ಕರುಣೆ ಬರ್ಲಿಲ್ಲ. ಕೊನೆಗೂ ಅವಳನ್ನು ನೀರಲ್ಲಿ ಎಸ್ತಿದ್ರು. ಈ ರೀತಿ ಆಕೆಯ ಕಥೆಯನ್ನ ಮುಗಿಸಿರೋದಾಗಿ ಅವರು ಕನ್ಫೆಸ್ ಮಾಡ್ಕೊಳ್ತಾರೆ. ಇವರ ಹೇಳಿಕೆಯನ್ನು ಪಡೆದು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವೀಕ್ಷಕರೇ, ಈ ಒಂದು ಕೇಸ್ ಇನ್ನು ಕೋರ್ಟ್ ಅಲ್ಲಿದೆ. ಇವ್ರಿಗೆ ಮರಣದಂಡನೆ ಆಗ್ಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಆದ್ರೆ ಅದ್ಯಾವ ಶಿಕ್ಷೆ ಆಗುತ್ತೋ ಕಾದು ನೋಡ್ಬೇಕು. ಈಗ ಹೇಳಿ ವೀಕ್ಷಕರೇ, ಬಡವರ ಮನೆ ಹೆಣ್ಮಕ್ಳು ಹೊರಗಡೆ ದುಡಿಯೋದಕ್ಕೆ ಹೋಗೋದೇ ಮಹಾಪರಾಧನ. ಮಹಿಳೆಯರಿಗೆ ಇವತ್ತು ಕೂಡ ಸೂಕ್ತ ರಕ್ಷಣೆ ಇಲ್ಲ ಅಂದ್ಮೇಲೆ ನಮ್ಮನೆ ಹೆಣ್ಮಕ್ಳನ್ನ ನಾವು ಯಾವ ಧೈರ್ಯದಿಂದ ಕಾಲೇಜಿಗೆ, ಶಾಲೆಗೆ, ಕೆಲಸಕ್ಕೆ ಕಳಿಸೋದಕ್ಕೆ ಸಾಧ್ಯ? ಈ ಒಂದು ವ್ಯವಸ್ಥೆ ಬದಲಾಗೋದೇ ಇಲ್ವಾ? ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.